ಕುಸ್ತಿ ಪಂದ್ಯಾವಳಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಬಾಲಕಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಗುರುವಾರ ಗದಗ ನಗರದಲ್ಲಿ ನಡೆದ 65 ಕೆಜಿ ಕುಸ್ತಿ ಪಂದ್ಯಾವಳಿಯಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಯಲ್ಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಲಕ್ಷ್ಮೀ ಬಸನಗೌಡ ಭರಮಗೌಡರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಗ್ರಾಮದ ಪ್ರಗತಿಪರ ರೈತರಾದ ಶಿವನಗೌಡ ಭರಮಗೌಡರ, ಎಸ್ಡಿಎಂಸಿ ಅಧ್ಯಕ್ಷ ಮಂಜಣ್ಣ ಅಂಗಡಿ ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದ್ದಾರೆ. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ತುಂಬ ಖುಷಿ ಪಡ್ತೇನೆ. ಆದರೆ ನನಗೆ ಇನ್ನೂ ಕೋಚಿಂಗ್ ಬೇಕು, ನಾನು ಇನ್ನೂ ಬೆಳಿಬೇಕು ಅನ್ನೋ ಆಸೆ ಇದೆ. ಹಾಗಾದ್ರೆ ಇನ್ನು ಮುಂದೆ ನೀವು ಬೆಳಿಬೇಕಂದ್ರೆ ನೀವು ಯಾವ ರೀತಿ ನನಗೆ ಮಾರ್ಗದರ್ಶನ ಬೇಕು? ಅಂದ್ರೆ ಮಾರ್ಗದರ್ಶನ ಬೇಕ್ರಿ, ಭಾಳ ಸಪೋರ್ಟ್ ಬೇಕ್ರಿ ಸರಿಂದ ರೀ. ನನಗೆ ಇನ್ನೂ ಸವಲತ್ತು ಬೇಕಾಗೈತಿ. ಸವಲತ್ತು ಅಂದರೆ ಯಾವ ರೀತಿ? ಅಂದ್ರಿ ನಿಮ್ಮ ಶಿಕ್ಷಕರ ವತಿಯಿಂದ ರೀ, ಮತ್ತು ಅವರ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ನಾನು ಇನ್ನೂ ಬೆಳಿಬೇಕನ್ನೋ ಆಸೆ ಐತಿ ಸರ್. ನಿಮ್ಮ ಸವಲತ್ತು ಯಜಮಾನ್ರ, ಈಗ ನಿಮ್ಮ ಮೊಮ್ಮಗಳಿಗೆ ನಿಮ್ಮ ಹಾಕಿ ರಾಜ್ಯ ಮಟ್ಟಕ್ಕೆ ಆಯ್ಕೆ, ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ತಂದಿದೆ? ನಿಮ್ಗೆ ಖುಷಿ ಆಗೈತೆ, ಇನ್ನು ಬೆಳಿಬೇಕಂತ ನಿಮಗೆಲ್ಲ ನಿಮ್ಗೆ ಬೇಕಾದ ಸಪೋರ್ಟ್ ಐತಿ. ಧನ್ಯವಾದಗಳು. ಮಂಜಣ್ಣ ಅಂಗಡಿಯವರ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಈ ಒಂದು ಗ್ರಾಮೀಣ ಪ್ರತಿಭೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಯಲ್ಲಾಪುರ ಕಡೆಹಳ್ಳಿ ಆಗಿರೋದ್ರಿಂದ ನಮ್ಮ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಎಲ್ಲ ಸರ್ಕಾರಿ ಪ್ರೌಢಶಾಲೆ ಯಲ್ಲಾಪುರದಲ್ಲಿ ಭರಮಗೌಡರು ಲಕ್ಷ್ಮೀ ಭರಮಗೌಡರು ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾಳೆ. ಅದಕ್ಕೆ ಆಕೆಗೆ ಕೋಚಿಂಗ್ ಅವಶ್ಯಕತೆ ಇದೆ. ಅದಕ್ಕೆ ನಾವು ಯಾವ್ದರಿಂದ ಅವರಿಗೆ ಕೋಚಿಂಗ್ ಕೊಡಿಸ್ಬೇಕು ಅನ್ನೋದು ಆಸೆ ಐತಿ. ಮತ್ತು ಮುಂದೆ ಆಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಎಸ್ಡಿಎಂಸಿ ಅಧ್ಯಕ್ಷರಾತು ಊರ ಹಿರಿಯರಿಂದ ಅದಕ್ಕೆ ನಮ್ಮ ಸರ್ಗಳು ಸಹಕಾರ ಕೊಟ್ಟರು ಮತ್ತು ಕೋಚಿಂಗ್ನ ಅನುಕೂಲ ಮಾಡಿಕೊಡ್ತೀವಿ. ಅಲ್ಲಿ ನಿಮ್ಮ ಸುತ್ತಮುತ್ತ ಭಾಗದೊಳಗೆ ಯಾರು ಕುಸ್ತಿಪಟುಗಳದಾರ? ಅದಾರ್ರಿ, ಸ್ವಲ್ಪ ದೊಡ್ಡರಾಗದಾರ್ರಿ. ದೊಡ್ಡರು ಯಾರು ಅವರು? ಡೊಳ್ಳಿನ ಅಂತಂದದ. ಅವರು ಮಕ್ಕಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಯಾರ್ರಿ. ಅದಕ್ಕೆ ಅವ್ರದ್ದು ಸಹಕಾರ ಬೇಕು. ಅಲ್ಲನ ಮತ್ತು ಇನ್ನು ನಮ್ಮ ಗ್ರಾಮೀಣ ಪ್ರತಿಭೆ ಕುಸ್ತಿಪಟುವಿಂದ ಹೆಚ್ಚು ಆದ್ಯತೆ ಕೊಡ್ಬೇಕಂತ ಅಂದ್ರೆ ಕುಸ್ತಿ ಬೆಳಿಬೇಕಂತೀರ ಅಥವಾ ಕುಸ್ತಿ ಅಷ್ಟೇ? ಕುಸ್ತಿ ಬೆಳಿಬೇಕ್ರಿ, ಅದು ನಮ್ಮ ಹಳ್ಳಿಯ ಶೈಲಿ ಆಟ. ಅದಕ್ಕೆ ಕುಸ್ತಿ ಬೆಳಿಬೇಕನ್ನೋದು ನಮ್ಮ ಅಭಿಪ್ರಾಯ.